ಯಜಮಾನ್ ನೀವೇನು ವ್ಯಾಪಾರ ಮಾಡ್ತಿದ್ರಿ ಇಲ್ಲಿ? ನಾನು ವ್ಯಾಪಾರ ಮಾಡಲ್ಲ. ನಾನು ಇವ್ರ ಕಡೆಯಿಂದ ನನಗೆ ಎರಡು ಮಾತು ಮಾತಾಡಬೇಕು. ಇವರು ಬಡವರು, ಇವರು ಸಾಲ ತಗೊಳ್ಳಿದ್ದಾರೆ, ಬಡ್ಡಿ ಕಟ್ತಾ ಇದ್ದಾರೆ. ನಮ್ಮಂಥವ್ರ ಅಂಗಡಿಗೆ ಒಡವೆ ಮಡಗ್ತಾರೆ, ಬಡ್ಡಿ ಕಟ್ತಾರೆ. ಇವರು ಏನು ಅಫೀಮು, ಗಾಂಜಾ, ಲಿಕ್ಕರು, ಡ್ರಗ್ಸು ಏನು ಮಾರ್ತಾ ಇಲ್ಲ. ಬೆಳಗಿಂದ ಸಾಯಂಕಾಲ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಅವರು ಚಿಕ್ಕ ಮಕ್ಕಳು ಇರಲಿ, ಅವ್ರ ಜೊತೆಗೆ ಮಡಗಿ ವ್ಯಾಪಾರ ಮಾಡ್ತಾರೆ. ಇವ್ರು ಅಂತವ್ರು ಇರೋದಕ್ಕೆ ಬೇರೆ ಅಂಗಡಿಯಿಂದ 2 ರೂಪಾಯಿ ಕಡಿಮೆ ಕೊಡ್ತಾರೆ. ಆಮೇಲೆ ತೂಕ ಮಾಡೋವಾಗ ಅವ್ರ ಹತ್ರ ಒಂದು 100 ಗ್ರಾಮ್ ಜಾಸ್ತಿನ ಹಾಕ್ತಾರೆ, ಅವರು ಕಡಿಮೆ ಏನಾಗ್ತಾ ಇಲ್ಲ. ನೀವು ಈ ಬಡವ್ರಿಗೆ ಇಲ್ಲಾಂದ್ರೆ ಆನ್ಲೈನ್ ಬಿಸ್ನೆಸ್, ಇಲ್ಲಾಂದ್ರೆ ಎಲ್ಲ ಜನ ಮನೆಗೆ ಕೂತ್ಕೊಂಡು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾರು ಆಚೆ ಬರ್ತಾರೆ? ಯಾರೂ ಬರಲ್ಲ. ಇವ್ರಿಗೆ ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಆ್ಯಸ್ ಎ ಕನ್ಸ್ಯೂಮರು ಇವ್ರು ಎಲ್ಲಿ ಹೋಗಬೇಕು ಸರ್? ಇವ್ರಿಗೆ ವ್ಯವಸ್ಥೆ ಮಾಡಿ ಅಟ್ಲೀಸ್ಟ್ 50% ಜಾಗ ಕೊಡಿ. ಈ ಒಂದು 2 ಪೊಲೀಸ್ ಕಾನ್ಸ್ಟೇಬಲ್ಗೆ ಇದು ಮಾಡಿ, ಟ್ರಾಫಿಕ್ಗೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ಏನು ಮಾಡ್ತಾರೆ, ನೋ ಎಂಟ್ರಿನಲ್ಲಿ ನಿಂತಾರೆ. ಯಾರು ಹೆಲ್ಮೆಟ್ ಹಾಕಲಿಲ್ಲ ಅವ್ರಿಗೆ ಹಿಡ್ಕೊಳ್ತಾರೆ. ಇಲ್ಲಿ ಕರೆಕ್ಟಾಗಿ 2 ಪೊಸಿಷನ್ನಲ್ಲಿ ಪೊಲೀಸ್ ಅವ್ರಿಗೆ ಮಡಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದು, ನಾನು ಒಂದು 55 ಇಯರ್ಸ್ ಆಗಿ ನಾನು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀನಿ. ಇವರಿಂದ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಮತ್ತು ಸರ್ಕಾರಕ್ಕೆ ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ, ಇವ್ರು ಹೇಳ್ತಾ ಇರೋ ಥರ ಏನು ತಪ್ಪಿಲ್ಲ. ಇದು ಇವಾಗ ಮಾಡಲಿಲ್ಲ ಅಂದರೆ ನಾಳೆ ಯಾರಾದರೂ ಏನಾದರೂ ತಪ್ಪು ಕೆಲಸ ಮಾಡಿ ಏನಾದರೂ ಅವ್ರ ಜೀವನ ಕಳೆದ್ಬಿಟ್ರೆ ಯಾರು ಜವಾಬ್ದಾರಿ? ಇವ್ರು ಯಾರಾದರೂ ಇದು ಮಾಡಿಬಿಟ್ರೆ, ಇವ್ರು ಸಾಲ ತೊಗೊಳ್ಳಿದ್ದಾರೆ, ಬಡ್ಡಿ ಕಟ್ತಾ ಇದ್ದಾರೆ, ಏನು ಮಾಡಬೇಕು ಇವರು? ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳೋದು ವ್ಯವಸ್ಥೆ ಮಾಡಿ. ಬೇಕಾದರೆ ಒಂದು ನಾಮಿನಲ್ ಬಾಡಿಗೆ ತೊಗೊಳ್ಳಿ, ಮಿನಿಮಮ್ ಒಂದು 500 ರೂಪಾಯಿ 1000 ರೂಪಾಯಿ ಬಾಡಿಗೆ ತೊಗೊಳ್ಳಿ ತಿಂಗಳಿಗೆ. ಇವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಪ್ಲೀಸ್ ಇದು ಒಂದು ಸೆನ್ಸಿಟಿವ್ ಇಶ್ಯೂ, ಬಡವರದ್ದು ಯೋಚನೆ ಮಾಡಿ. ಈಗ ನಿಮ್ಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದೆಲ್ಲ ಗುರುತು ಮಾಡಿ ಮೇರೆದಲ್ಲಿ. ಇಲ್ಲ ಸರ್, ಆತರ ಇಲ್ಲ ಸರ್. ಆತರ ಇಲ್ಲ ಸರ್. ನಮ್ಗೆ ಯಾರು ಏನು ಕೊಡ್ತೀನಿ ಜಾಗ ಇಲ್ಲ ಸರ್. ಇಲ್ಲಿ ಸ್ವಲ್ಪ ಇಲ್ಲೇ ನಿಂತ್ಕೊಂಡಿರ್ತಾರೆ, ನಂಗೆ ಎಲ್ಲಿ ಹೋಗ್ಲಿ ಸರ್. ಈ ಜಾಗ ಇರ್ತೀರಿ ಸರ್. ಬೇರೆ ಜಾಗ ಹೋಗೋಣ, ನಮ್ಮ ಮಕ್ಕಳೆಲ್ಲ ಈ ಸ್ಕೂಲ್ ಎಲ್ಲಿ ಹೋಗ್ಬೇಕು? ನಾನು ಇಲ್ಲೇನ ಕಳಿಸ್ತೀನಿ, ಕವರ್ ಮಾಡಿ ಸ್ಕೂಲ್. ನಮ್ಗೆ ಅವಳು ಪಡೂರು, ನಮ್ಗೆ ಹತ್ರ ಇಲ್ಲ. ನಾವು ಅಷ್ಟಿಲ್ಲ, ಕಾಲೇಜ್ ಜಾಗ ಎಲ್ಲ ಚಿಕ್ಕದಲ್ಲ ಅಲ್ಲ. ಇಲ್ಲಿ ಕವರ್ ಮಾಡಿ ಸ್ಕೂಲ್ಗೆ ಹೋಗ್ತಾರ. ನಾ ಬೇರೆ ಕಡೆ ಕಳಿಸ್ತೀನಿ, ಎಲ್ಲಿ ಸ್ಕೂಲ್ಗೆ ಹೋಗ್ಬೇಕ? ನಮ್ಮ ಮನೆ ಇಲ್ಲಿ ಚಿಕ್ಕ ಮನೆ. ಎಷ್ಟು ವರ್ಷದಿಂದ ನೀವು ಏನು ವ್ಯಾಪಾರ ಮಾಡ್ತಿದ್ರಮ್ಮ ಇಲ್ಲಿ? ಎಷ್ಟು ವರ್ಷದಿಂದ? ನಾವು ಹಣ್ಣೆ ವ್ಯಾಪಾರ ಮಾಡ್ತಾ ಇದೀವಿ ಸರ್. ಹಣ್ಣು ವ್ಯಾಪಾರ ಮಾಡ್ತೀವಿ. ಇಲ್ಲೇ 20 ವರ್ಷ ಆಯ್ತು ಸರ್. ಇಲ್ಲೇ ಇದೀವಿ. 3 ಮಕ್ಕಳು ಐತೆ. ನಾವು ಸಾಲ ತಗೊಂಡಿದ್ವಿ, ನಂಬ್ಕೊಂಬಿಟ್ಟು ಎಷ್ಟು ಸಾಲ ತಗೊಂಡಿದ್ರಿ? 30 ಲಕ್ಷ ಸಾಲ ಇದೆ. ಇಲ್ಲಾಂದ್ರೆ ಏನಂದ್ರೆ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಹೇಳಿ? ಅಷ್ಟು ಕಷ್ಟ ಐತೆ. ಏನ್ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಕಷ್ಟ ಇದೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ ನೀವೇ? ಯಜಮಾನ್ರೆ, ಈಗ ನೀವು ಇಲ್ಲಿ ನೋಡ್ತಾ ಇದ್ದಾರೆ, ಪಾಪ ಇವರೆಲ್ಲ ಕಷ್ಟ ಹೇಳ್ತಾ ಇದ್ದಾರೆ. ಈಗ GBI ಅವರು ಬಂದಿದ್ರು, ಅಧಿಕಾರಿಗಳು, ಸಿಬ್ಬಂದಿಗಳು. ಅವ್ರು ನಿಮ್ಗೆ ಏನು ಭರವಸೆ ಕೊಟ್ಟವ್ರ? ಈಗ ತೆರವೇನು ಇಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ಆಲ್ಟರ್ನೇಟಿವ್ ಏನಾದ್ರು ಐಡಿಯಾ ಕೊಟ್ಟವ್ರ? ಆಲ್ಟರ್ನೇಟಿವ್ ನಮ್ಗೆ ಯಾವುದು ಇಲ್ಲ ಸರ್ ಇಲ್ಲಿ. ಆ್ಯಕ್ಚುಲಾಗಿ ಇಲ್ಲ, ಏನು ಅಂದಿಲ್ಲ. ಇನ್ನವರೆಗೂ ಯಾರು ನಮ್ಗೆ ಏನು ಅಂದಿಲ್ಲ. ನಾವು ಇಷ್ಟು ವರ್ಷದಿಂದ ಕೆಲವರು 30 ವರ್ಷ ಆಗಲಿ, ಕೆಲವು 25 ವರ್ಷ ಆಗಲಿ, ಕೆಲವು 20 ವರ್ಷ ಆಗಲಿ, ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿ, ಒಂದು ಫ್ಯಾಮಿಲಿ ಮಾರ್ಕೆಟ್ ಆಗಿ, ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಾಗಿ ನಾವಿಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್. ನಮ್ಮಲ್ಲಿ ಯಾವುದು ಮನೋಭಾವನೆ ಇಲ್ಲ, ಗಲಾಟೆ ಇಲ್ಲ. ಇನ್ನೊಂದು ಕಸ ಕಡ್ಡಿನೂ ಯಾವುದು ಇಲ್ಲಿರಲ್ಲ ಸರ್. ಪ್ರತಿಯೊಂದನ್ನು ನಾವು ಬಿಟ್ಟು ಹೋಗೋವಾಗ ನಾವು ಪ್ರತಿಯೊಂದನ್ನು ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು, ಅವ್ರು ಹೇಳಿದ್ದಾರೆ BBMP ಅವರು ಕಸ ಕಡ್ಡಿ ಅಲ್ಲಿ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಒಂದು ಚೀಲದಲ್ಲಿ ಕಟ್ಟಿಡಿ, ನಮ್ಮ ಗಾಡಿ ಬರುತ್ತೆ, ನಮ್ಮ ಗಾಡಿಯಲ್ಲಿ ಎತ್ತಾಕಿ ನಮ್ಮ ಗಾಡಿಯವ್ರಿಗೆ ವಾರಕ್ಕೆ ಅದು ಏನು ಕೊಡ್ತೀರಾ ನೀವು ಕೊಟ್ಕೊಳ್ಳಿ ಅಂದಿದ್ರೆ ಅದು ನಾವು ಕೊಡ್ತಾ ಇದ್ದೀರಿ. ಅದು ನಾವು ಒಪ್ಕೊಂಡಿದ್ದೀನಿ, ಅದು ನಾವು ಕೊಡ್ತಾ ಇದ್ದೀರಿ. ನಾವು ಇಷ್ಟೆಲ್ಲ ಶಿಸ್ತು ನಾವು ಪಾಲಿಸ್ತಾ ಇದ್ದೀರಿ. ಅವ್ರು ಹೇಳ್ದಂಗೆ ನಾವು ಪಾಲಿಸ್ತಾ ಇದ್ದೀರಿ. ಯಾಕೆ ನಮ್ಮಂಥವ್ರಿಗೆ ಈ ಥರ ಇದು ಮಾಡ್ಬೇಕಂತ ನಮ್ಗೆ ಅರ್ಥ ಗೊತ್ತಾಗ್ತಾ ಇಲ್ಲ. ಈಗ ಯಾಕಂದ್ರೆ ಇಲ್ಲೊಂದೇ ಅಲ್ಲ, ಇಡೀ ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಎಲ್ಲೆಲ್ಲಿ ಫುಟ್ಪಾತ್ ಎಂಕ್ರೋಚ್ ಇದೆಯೋ ಅದು ಓನ್ಲಿ ಪಾದಚಾರಿಗಳಿಗೆ ಮಾತ್ರ. ಹೀಗಾಗಿ ನಾವು ನಿರಂತರವಾಗಿ ಇದನ್ನು ಮಾಡ್ತೀವಿ. ಅವ್ರಿಗೆ ಬೇರೆ ಕಡೆ ಜಾಗ, ಒಂದು ಏರಿಯಾದಲ್ಲಿ ಒಂದೊಂದು ಕಡೆ ಜಾಗ ಪರ್ಟಿಕ್ಯುಲರ್ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ಬಂದ್ಬಿಟ್ಟು ನಮ್ಮ ಏರಿಯಾದವರು, ಇಲ್ಲಿರೋರೆಲ್ಲ ನಮ್ಮ ಏರಿಯಾ JC ನಗರ ಅವರು, ಓಕೆನಾ? ಇಲ್ಲಿ ಬಿಟ್ಟರೆ ಬೇರೆ ಏರಿಯಾದವ್ರು ಯಾರೂ ಇಲ್ಲ. ಬೇರೆ ಏರಿಯಾ ಬಿಟ್ಟು ಬಂದವರು ಯಾರೂ ಇಲ್ಲ. ಎಲ್ಲರ ಹತ್ರ ID ಕಾರ್ಡು ಎಲ್ಲ ಪ್ರೂಫು ಇದೆ. ನಾವೆಲ್ಲ ಇಲ್ಲಿ ಹುಟ್ಟಿ ಇಲ್ಲೇ ಬೆಳೆದಿರೋರು ನಾವೆಲ್ಲ. ನಾವು ಇಲ್ಲಿ ವ್ಯಾಪಾರ ಇಷ್ಟು ವರ್ಷದಿಂದ ನಾವು ಮಾಡ್ತಾ ಇರೋದು. ಇವಾಗ ನಮ್ಮ ಬೇರೆ ಕಡೆ ಜಾಗ ಕೊಟ್ಟರೆ ಅದು ಯಾವ ಜಾಗ ಇರ್ಬೋದು, ನಾವು ಟ್ರಾವೆಲಿಂಗ್ ಆಗಲಿ, ನಾವೇನೇ ಆಗಲಿ, ನಮ್ದು ಅಲ್ಲಿ ಸೌಕರ್ಯ ನೀವು ಮಾಡಿಕೊಡ್ತೀರಾ ಇಲ್ಲ ಅಂತಲ್ಲ. ಅಲ್ಲಿ ನಮ್ಮ ವ್ಯಾಪಾರ ಆಗುತ್ತೋ ಆಗಲ್ವೋ ಅದು ಒಂದಾಗಲಿ. ಇವಾಗ ನಮ್ಮ ವ್ಯಾಪಾರ ಆಗಿಲ್ಲ, ನಮ್ಮ ಗೌರ್ಮೆಂಟ್ ಕೊಡುತ್ತಾ ನಮಗೆ ದುಡ್ಡು? 2,000 ಕೊಡೋದು ದೊಡ್ಡದು ಹೆಚ್ಚಲ್ಲ. 2,000 ಕೊಡೋದು ಹೆಚ್ಚಲ್ಲ. ನಾವು ಹೇಳ್ತಾ ಇರೋದು, ಅವ್ರ ಜಾಗ ನಮ್ಗೆ ಎಲ್ಲಿ ಕೊಡ್ತಾರೋ ನಾವು ಅಲ್ಲಿ ಸೌಕರ್ಯ ನಾವು ಹೋಗೋಕ್ಕೆ ನಾವು ರೆಡಿ. ಆದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ
15,000 ರೂಪಾಯಿ ಒಂದೊಂದು ಅಕೌಂಟ್ ಒಬ್ಬೊಬ್ಬರಿಗೆ ಎಷ್ಟು ಜನ ಇದ್ದಾರೋ 15,000 ರೂಪಾಯಿ ತಿಂಗಳಿಗೆ ಅವ್ರು ಕೊಡಂಗಿದ್ರೆ ಅವ್ರು ಜಾಗ ಕೊಡ್ತಾರ, ಆ ಜಾಗದಲ್ಲಿ ಹೋಗಿ ನಾವು ಮಾಡ್ತೀರಿ. ಆ 15,000 ರೂಪಾಯಿ ನಾವು ಬಾಡಿಗೆ ಕಟ್ಕೊಂಡು, ನಾವು ಕರೆಂಟ್ ಬಿಲ್ ಕಟ್ಕೊಂಡು, ಮಿಕ್ಕಿದ ಜೀವನ ಗಂಜಿನೋ ಗಿಂಜಿನೋ. ಸರ್ ಒಂದು ನಿಮಿಷ ನೀವು ಸೆಂಟ್ರಲ್ ಮಾತಾಡಬೇಡಿ. ಗಂಜಿನೋ ಗಿಂಜಿನೋ ನಾವು ಕುಡ್ಕೊಂಡು ನಮ್ಮ ಮಕ್ಕಳನ್ನ ನಾವು ಸಾಕೊಂತೀರಿ, ಇಲ್ಲಂತಲ್ಲ. ನಾವು ಅವ್ರ ಹತ್ರ ಹೇಳ್ತಾ ಇಲ್ಲ, ನಾವು ಬೇಡ್ಕೊಂತಾರ, ಎಲ್ಲಿ ಬೇಡ್ತಾ ಇದ್ದೀರಿ ಅಲ್ಲಿ ನಾವು ಕೇಳ್ತಾ ಇದೀರಿ. ಯಾರಿಗೋಗಿ ತಿಳಿಬೇಕೋ ಇದು, ಅವ್ರಿಗೋಗಿ ತಲುಪಬೇಕಿದು, ಅದಕ್ಕೆ ಮಾತ್ರ ನಾವು ಮಾತಾಡ್ತಾ ಇರೋದು. ನೀವೇನು ವ್ಯಾಪಾರ ಮಾಡ್ತಿದ್ರಮ್ಮ ಎಷ್ಟು ವರ್ಷದಿಂದ? ನಾವು ಸೊಪ್ಪು ವ್ಯಾಪಾರ ಮಾಡ್ತೀವಿ. ಅದನ್ನ ಒಂದು 20 ವರ್ಷದಿಂದ ಮಾಡ್ತಿದ್ವಿ, ಇದೇ ಜಾಗದಾಗೆ ಮಾಡ್ತಿದ್ವಿ. ಇದನ್ನ ನಂಬ್ಕೊಂಡೆ ವಿದ್ಯಾಭ್ಯಾಸ ನಾವು ಇದನ್ನೇ ನಂಬ್ಕೊಂಡೆ ಮಕ್ಕಳೆಲ್ಲ ಓದಿಸ್ತಾ ಇದೀವಿ. ನಮ್ಮ ಮಗಳಿಲ್ಲ, ಒಂದು ಪರದೇಶಿ ಮಗು ಇದೆ, ಅದನ್ನ ಸಾಕ್ಬೇಕು. ಎಲ್ಲ ಎಲ್ಲಿ ಹೋಗ್ಬೇಕು ನಾವೆಲ್ಲ ಈ ತರ ಇದ್ರೆ? ಮನೆಗೆ ತುಂಬಾ ನೂರಾರು ತೊಂದರೆ ಇರುತ್ತಲ್ಲ, ಎಲ್ಲಿ ಹೋಗಕ್ಕಾಗುತ್ತೆ? ಫುಟ್ಪಾತ್ ನಮ್ಗೆ ಸಾವಿರಾರು ಕೋಟಿ ಜನ ಬದುಕ್ತಾ ಇದಾರೆ. ಆ ಥರ ಮಾಡಬಾರ್ದು, ತಪ್ಪು. ಏನೋ ಎಷ್ಟು 10 ರೂಪಾಯಿನಾಗ್ಲಿ ಏನೋ ಜೀವನ ಮಾಡ್ತಾರಲ್ವಾ. ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರೋದು. ಯಾಕಂದ್ರೆ ಇದನ್ನೇ ನಂಬ್ಕೊಂಡು ನಾವು ಜೀವನ ನಡೆಸ್ತಾ ಇರೋದು. ನಾವೆಲ್ಲರೂ ಕೂಡ ಬಡವರು, ನಾವು ಇದನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದು, ಬಾಡಿಗೆ ಕಟ್ಟೋದು ಎಲ್ಲವೂ ಕೂಡ ಇದೆ. ಹೀಗಾಗಿ ದಯವಿಟ್ಟು ನಮಗೆಲ್ಲ ಏನು ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಳ್ಳುಬಡಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.